ವಿರಾಮದ ಬಳಿಕ ಮತ್ತೆ ನಮ್ಮ ಡಿ ಆರ್ ಬಿಸ್ವಾ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಪ್ರಸನ್ನ ಮ್ಯಾಮ್ ಸಾಗದಾಗಿರುವಂತಹ ಮುದ್ಗಾನ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಹೇಗೆ ಅಂತ ಅವ್ರದ್ದು ಕೇಳುವ. ಎಸ್ ಮ್ಯಾಮ್, ಇವಾಗ ಈಗ ಸೀಸನಲ್ಲಿ ಇದು ಬಟಾಣಿ ಹೌದು, ಬಟಾಣಿ ಗ್ರೀನ್ ಪೀಸ್ ಹೇಳ್ತಾರೆ, ಮತ್ತು ಹಿಂದಿಯಲ್ಲಿ ಅದಕ್ಕೆ ಮಟರ್ ಹೇಳ್ತಾರೆ. ಅದು ಬಾಂಬೆ ಸೈಡಲ್ಲೆಲ್ಲ ಜಾಸ್ತಿ ಮಾಡ್ತಾರೆ, ಮಟರ್ ಸಿಲೋನಿ ಹೇಳಿ. ಮಟರ್ ಸಿಲೋನಿ ಅದು ಮಾಡ್ತೇನೆ. ನನಗೆ ಯಾವಾಗಲೇ ಹೇಳಿದ್ರು, ನನಗೆ ಈಗ ಮರ್ತೋಯ್ತು ನೋಡಿ. ಹೌದು, ಮಟರ್ ಬೇಗ ಮರ್ತೋದ್ರೆ ಹಿಂಗೆಲ್ಲ. ಓಕೆ, ಮಟರ್ ಸಿಲೋನಿ ಹೇಳಿ. ಹೌದು, ಸ್ಟಾರ್ಟ್ ಮಾಡುವ. ಅದಕ್ಕೆ ಒಂದು ಬಾಣಲೆ ಬೇಕಾ? ಓಕೆ, ಇದಕ್ಕೆ ಆಯಿಲ್, ಇದಕ್ಕೆ ಮಾತ್ರ ಇದೆ ಸಾಸಿವೆ ಆಯಿಲೇ ಹಾಕಬೇಕು. ಸಾಸಿವೆ ಆಯಿಲ್, ಹೌದು, ಅದು ತುಂಬ ಟೇಸ್ಟ್ ಆಗ್ತದೆ. ಓಕೆ, ಸಾಸಿವೆ ಆಯಿಲ್ ಮತ್ತು ಸ್ವಲ್ಪ ಜಾಸ್ತಿ ಹಾಕಬೇಕು. ಸಾಸಿವೆಯಿಂದ ಕೂಡ ಆಯಿಲ್ ಮಾಡ್ತಾರಲ್ಲ? ಹೌದು, ಸಾಸಿವೆ ಆಯಿಲ್ ಅದು ತುಂಬ ಒಳ್ಳೇದು. ಈಗ ಚಳಿಗಾಲಕ್ಕೆಲ್ಲ ಅದು ಪಕ್ಕನೆ ಕಾಲು ನೋವೆಲ್ಲ ಇದ್ರೆ ಹಾಕಿದ್ರೆ ಎಲ್ಲ ಬೇಗ ನಿಲ್ತದೆ. ಹೌದು, ತುಂಬ ಒಳ್ಳೇದು ಸಾಸಿವೆ ಎಣ್ಣೆ. ಮತ್ತು ನಾರ್ತಲ್ಲೆಲ್ಲ ಅದರಿಂದಲೇ ಕುಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ, ಸಾಸಿವೆ ಆಯಿಲ್. ಓಕೆ, ಹೌದು, ಅದು ಸ್ವಲ್ಪ ಈಗ ಬಿಸಿ ಆಗಬೇಕು. ಪರಿಮಳ ಬರ್ತಾ ಉಂಟು, ಎಣ್ಣೆ ಬಿಸಿ ಆಯಿತು. ಈಗ ಬಿಸಿ ಆದ ಕೂಡಲೇ ಅದಕ್ಕೆ ಫಸ್ಟ್ ಜೀರಿಗೆ ಹಾಕಬೇಕು. ಹೌದು, ಜೀರಿಗೆ ಸ್ವಲ್ಪ ಜಾಸ್ತಿ ಇದಕ್ಕೆ ಜೀರಿಗೆ. ಇದಕ್ಕೆ ಹಾಕಿದ್ರೆ ಸಾಸಿವೆ ಅಂತ ಬೇಡವೇ ಬೇಡ, ಯಾಕಂದ್ರೆ ಸಾಸಿವೆ ಬೇಡ. ಹೌದು, ಸಾಸಿವೆ ಎಣ್ಣೆ ಹಾಕಿದ್ದೇವಲ್ಲ, ಅದಕ್ಕೆ ಜೀರಿಗೆ ಹಾಕಬೇಕು. ಇದರದ್ದು ಪರಿಮಳ ಒಂಥರ ಡಿಫ್ರೆಂಟ್ ಉಂಟಲ್ಲ? ಡಿಫ್ರೆಂಟ್. ಈಗ ತೆಂಗಿನ ಆಯಿಲ್ ಅಥವಾ ಈ ಥರ ಬೇರೆ ಆಯಿಲ್? ಹೌದು, ಇದು ಬೇರೆ ಚೆನ್ನಾಗಿರುತ್ತೆ. ಓಕೆ, ಜೀರಿಗೆ ಸ್ವಲ್ಪ ಸಿಡ್ದಾಗೆ ಆಗುತ್ತೆ. ಈಗ ಅದಕ್ಕೆ ಬಡೆ ಸೇಪ್ ಹಾಕಬೇಕು. ಬಡೆ ಸೇಪ್ ಸಹ ಹೆಲ್ತಿಗೆಲ್ಲ ತುಂಬ ಒಳ್ಳೆಯದು, ಮತ್ತು ಅದರದ್ದು ಸ್ಮೆಲ್ ಒಳ್ಳೇದಾಗ್ತದೆ, ಚೆನ್ನಾಗಿರುತ್ತೆ. ಹೌದು, ನಾವು ಯಾವುದೇ ಹೋಟೆಲ್ ಅಥವಾ ಎಲ್ಲಿಗೆ ಹೋದರೂ ಕೂಡ ಬಡೆ ಸೇಪ್ ಇಟ್ಟಿರ್ತಾರೆ. ಈಗ ಇದಕ್ಕೆ ಬಟಾಟೆ ಹಾಕಬೇಕು. ಬಟಾಟೆ ಯಾವಾಗಲೂ ನೀರಲ್ಲೇ ಇರಬೇಕು, ಇಲ್ಲದಿದ್ದರೆ ಕಪ್ಪಾಗ್ತದೆ. ಹಾಗೆ ನೀರಲ್ಲಿ ಕೊಯ್ದ ನಂತರ ನೀರಲ್ಲೇ ಇರಬೇಕು. ಹೌದು, ನೀರಲ್ಲಿ. ಅದನ್ನು ನೀವೊಂದು ಸ್ಲೈಸ್ ಆಗಿ ತಗೊಂಡಿದ್ದೀರಾ? ಹೌದು, ಸ್ಲೈಸ್. ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ಬಟಾಟೆ ಹಾಕಬೇಕು. ಇದು ನಾನು ಸ್ವಲ್ಪ ಮಾಡ್ತಾ ಇದ್ದೇನೆ. ಹಾಗೆ ಒಂದು ಬಟಾಟೆ ಸ್ಲೈಸ್ ಆಗಿ ತಗೊಂಡ್ರೆ ಒಳ್ಳೆಯದು. ಹೌದು, ಇದು ಸ್ವಲ್ಪ ಬೇಯಬೇಕು ಹೇಳಿ, ಬೇಗ ಬೇಯ್ತದೆ. ಸ್ವಲ್ಪ ಉಪ್ಪು ಹಾಕಬೇಕು. ಓಕೆ, ಉಪ್ಪು ಹಾಕಿದರೆ ಬೇಗ ಬೇಯ್ತದೆ, ಮತ್ತು ಅದಕ್ಕೆ ಸರಿ ತಾಗ್ತದೆ. ಬಟಾಟೆ ಸ್ವಲ್ಪ ಚಪ್ಪೆ ಅಲ್ಲ, ಹಾಗೆ ಸರಿ ಒಳಗಡೆ ಎಲ್ಲ. ಹೌದು, ಕರೆಕ್ಟಾಗಿ ಮೊದಲೇ ಉಪ್ಪು ಹಾಕೊಂಡ್ರೆ ಹಿಡಿತೆ ಅಂತಲ್ಲ. ಈಗ ನೋಡಿ, ಸಾಸಿವೆ ಆಯಿಲ್ ಇದು ಪರಿಮಾಣ ಈಗ ಅದೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್. ಈಗ ಇದಕ್ಕೆ ಬಟಾಣಿ ಹಾಕಬೇಕು. ಬಟಾಣಿ ಇದು ತೊಳೆದೆಲ್ಲ ತಂದಿದ್ದೇನೆ. ನೀವು ಇದು ಹಸಿ ಬಟಾಣಿ ಅಲ್ಲ? ಹಸಿ ಬಟಾಣಿ. ಹೌದು, ಈಗ ಇದು ತುಂಬ ಸಿಗ್ತದೆ. ಇದರಿಂದ ತುಂಬ ಐಟಮ್ಸ್ ಮಾಡ್ಬೋದು. ತುಂಬ, ಹೌದು, ಪಲಾವಿಗೆ ಹಾಕ್ತೇವೆ, ಮತ್ತು ತುಂಬ ಐಟಮ್ಸ್ ಇದರಿಂದ ಒಳ್ಳೇದು ಈಸಿ ಆಗಿರುತ್ತೆ. ಹೌದು, ಮತ್ತೆ ನೆನೆ ಹಾಕುವ ಕೆಲಸ ಕಡೆ ಮತ್ತೆ ಇದಕ್ಕೆ ಟೇಸ್ಟ್ ಒಳ್ಳೆಯದು, ಚೆನ್ನಾಗಿರುತ್ತೆ. ಹೌದು, ತುಂಬ ಟೇಸ್ಟ್. ಈಗ ಇದಕ್ಕೊಂದು ಲಿಡ್ ಮುಚ್ಚುವುದು. ಹೌದು, ಲಿಡ್ ಮುಚ್ಚಿ. ಈಗ ಒಂದು ಮಿಕ್ಸ್ ಬೇಕಲ್ಲ, ಅಂದರೆ ಈಗ ಎಂತ ಮಸಾಲ ಮಾಡಿಕೊಂಡು. ಹೌದು, ಇದು ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು. ಓಕೆ, ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಒಂದು 5-6 ಹೆಸರಲ್ಲ? ಹೌದು, ಬೆಳ್ಳುಳ್ಳಿ. ಮತ್ತು ಹಸಿಮೆಣಸು ಹಾಕಬೇಕು. ಹಸಿಮೆಣಸು ಹಾಕಲಿಕ್ಕೆ ಖಾರಕ್ಕೆ ಚಿಕ್ಕದಾದ ಮೆಣಸು. ಹೌದು, ಹಸಿಮೆಣಸು ಇರುತ್ತೆ. ಮತ್ತು ಇದು ಹಸಿ ಶುಂಠಿ ಅಲ್ಲ? ಹೌದು, ನೀವು ಆವಾಗ ಒಣ ಶುಂಠಿ ತಗೊಂಡು. ಹೌದು, ಇದು ಹಸಿ ಶುಂಠಿ. ಓಕೆ, ಇಷ್ಟು ಹಾಕಿ ಇಷ್ಟನ್ನು ಈಗ ನೀರು ಹಾಕಿ ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್. ಓಕೆ, ಜಾಸ್ತಿ ಹಾಕ್ಬೋದಾ? ಸಾಕು. ಓಕೆ, ಇಷ್ಟನ್ನು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಹೌದು, ಸರಿ ಗ್ರೈಂಡ್ ಮಾಡೋದು ಅದು. ನೀರು ಸ್ವಲ್ಪ ಜಾಸ್ತಿ ಆಯಿತು. ಪರವಾಗಿಲ್ಲ, ಆದರೆ ಅದು ಅಂದರೆ ಅದು ದೋಸೆಗೆ, ಚಪಾತಿಗೆ, ಯಾವುದಕ್ಕೆ ಸಹ ಇದು ಹಾಕ್ಬೋದು. ಅಂದರೆ ಸ್ವಲ್ಪ ಸಾರು ಟೈಪ್, ಸ್ವಲ್ಪ ಅಲ್ಲ, ತೆಳು ಆದರೆ ಪರವಾಗಿಲ್ಲ. ಹೌದು, ಇದು ಬೇಯಬೇಕು ಸರ್. ಚೆನ್ನಾಗಿ ಬೇಯಬೇಕಲ್ಲ? ಸ್ವಲ್ಪ ಬೇಯಬೇಕು. ಅದು ನೋಡಿ, ಆಯಿಲಲ್ಲೇ ಬೇಯ್ತಂತಲ್ಲ? ಹೌದು, ನೀರು ಆ್ಯಡ್ ಮಾಡಲಿಲ್ಲ, ಆದ್ದರಿಂದ ಇದು ಸ್ವಲ್ಪ ತೆಳು ಆದರೆ ಏನಾಗುತ್ತೆ. ಇದು ಊಟಕ್ಕೆ ಸಹ ತಗೊಳ್ಬಹುದು, ಇಲ್ಲದಿದ್ರೆ ದೋಸೆಗೆ, ಚಪಾತಿಗೆ, ಯಾವುದಕ್ಕಾದ್ರೆ ಸಹ ಒಳ್ಳೆಯದಾಗ್ತದೆ. ಹೌದು,
ಮತ್ತೆ ಇದಕ್ಕೆ ಹುಳಿ ಎಲ್ಲ ಹಾಕ್ಲಿಕ್ಕಿಲ್ಲ, ಪಕ್ಕನೆ ಖಾರ ಜಾಸ್ತಿ ಆದ್ರೆ ಲಿಂಬೆ ಪಕ್ಕನೆ ಲಿಂಬೆ ಹಣ್ಣು ಸ್ವಲ್ಪ ಲೆಮನ್ ಇಲ್ಲ ನಾವು ಟೊಮೆಟೊ ಈರುಳ್ಳಿ ಹೌದು ಅದೆಲ್ಲ ಹಾಕ್ಬೇಕಿಲ್ಲ ಇದಕ್ಕೆ ಟೇಸ್ಟ್. ಓಕೆ ಈರುಳ್ಳಿ ಕೂಡ ಹಾಕಿಲ್ಲಲ್ಲ? ಎಂತ ಹಾಕ್ಲಿಲ್ಲ, ಎಂತ ಹಾಕಿಲ್ಲ ನೋಡಿ. ಬಡೆಸೇಪ್ ಮತ್ತೆ ಜೀರಿಗೆ ಅದರದೇ ಪರಿಮಳ ಮತ್ತೆ ಸಾಸಿವೆ ಎಣ್ಣೆದು ಪರಿಮಳ ಅಷ್ಟೇ. ಓಕೆ ಈಗ ಆಲ್ಮೋಸ್ಟ್ ಬೆಂದಿದೆ. ಬಂದಿರ್ಬೋದಲ್ಲ? ಹೌದು, ಹಸಿ ಬಟಾಣಿ ಬೇಗ ಬೇಯ್ತದೆ. ಹೌದು. ಓಕೆ ಈಗ ಇದು ಮಸಾಲೆಯನ್ನು ಇದಕ್ಕೆ ಹಾಕಿ. ಓಕೆ ನೀರು ಬೇಕಾಗುತ್ತಾ ಅದಕ್ಕೆ? ಸ್ವಲ್ಪ ಹಾಕಿ, ಚೂರು ಹಾಕಿ ಸಾಕು. ಇದೊಂದೀಗ 2 ಕುದಿ ಬರಬೇಕಲ್ಲ? ಹೌದು. ಓಕೆ ಮಸಾಲೆದು ಸ್ಮೆಲ್ ಹೋಗಲಿಕ್ಕೆ. ಹೌದು ಹೌದು ಹೌದು. ಆ್ಯಕ್ಚುಲಿ ನೋಡಿ ಆಯಿಲಿಗೆ ಈ ಮಸಾಲೆ ಬಿದ್ದಾಗ ಪರಿಮಳ ಬೇರೆ ಉಂಟಲ್ಲ? ಹೌದು ಹೌದು. ಒಂಥರ ಗಮ್ಮ ಪರಿಮಳ ಬರ್ತಾ ಉಂಟು. ಇದಕ್ಕೆ ಲಿಡ್ ಹಾಕಿ 2 ನಿಮಿಷ. ಹೌದು ಎಸ್ ಇದೊಂದು 2 ನಿಮಿಷ. ಹೌದು ಹೌದು ಸ್ವಲ್ಪ ರೆಡಿ ಆಗ್ತದಲ್ಲ? ಓಕೆ ಓಕೆ ಆಲ್ಮೋಸ್ಟ್ ಬೆಂದಿರ್ಬೋದು ಅಂತ ಕಾಣುತ್ತಲ್ಲ? ಹೌದು ಹೌದು. ತೆಗೆಯುದಾ? ತೆಗೆಯುವುದಂತೆ. ಅಷ್ಟು ನೀರು ಇರಲಿ? ಇರಲಿ ಇರಲಿ. ನೀರು ಹಾಕೋದಲ್ಲ? ಅದಂದರೆ ದೋಸೆಗೆಲ್ಲ ಹಾಕುವಾಗ ಸರಿ ಆಗ್ತದೆ, ಸ್ವಲ್ಪ ಚೆನ್ನಾಗಿರುತ್ತಲ್ಲ? ಓಕೆ ನೋಡಲಿಕ್ಕೆ ಮಾತ್ರ ಫುಲ್ ಗ್ರೀನ್ ಆಗಿ ಕಾಣ್ತಾ. ಹೌದು ಹೌದು ಗ್ರೀನ್ ಮತ್ತೆ ಟೇಸ್ಟ್ ಇದ್ರದ್ದು ತುಂಬ ಒಳ್ಳೇದಿರ್ತದೆ, ಚೆನ್ನಾಗಿರುತ್ತೆ. ಸಾಸಿವೆ ಎಣ್ಣೆದು ಪರಿಮಳ ಎಲ್ಲ ಬಂದು ಒಳ್ಳೇದು. ಮತ್ತು ಈಗ ಬಟಾಣಿ ಕಾಳಂತೂ ಈಗ ಸೀಸನ್ ಅಲ್ಲ? ಹೌದು. ಈಗ ಅದು ತಂದು ಎಲ್ಲ ನಾವು ಡಿಶ್ ಮಾಡ್ಬೋದು, ಎಂತ ಬೇಕಾದರೆ ಮಾಡ್ಬೋದು. ಇದು ಮಟರ್ ಸಿಲೋನಿ. ಮಟರ್ ಸಿಲೋನಿಯಾ? ಹೌದು. ಸಲೂನ್ ತಿಳಿದ್ರೆ ಬೇರೆ ಆಗ್ತದೆ. ಹೌದು ಸಿಲೋನಿ. ಮಟರ್ ಸಿಲೋನಿ. ಓಕೆ ಚೆನ್ನಾಗುಂಟು, ಗ್ರೀನ್ ಆಗಿ ಸಗಲಾಗಿ ಕಾಣ್ತುಂಟು. ಏನು ಪೊಟಾಟೋಯನ್ನು ಕೂಡ ಸ್ವಲ್ಪ ನೀವು ಸ್ಲೈಸ್ ಆಗಿ ಮಾಡಿದ್ರೆ ಈ ಥರದ ಏನು ಪೊಟಾಟೊ ಬಟಾಣಿ ಎಲ್ಲ ಇಷ್ಟದವರಿಗೆ ತುಂಬ ಇಷ್ಟ ಒಳ್ಳೆದಾಗ್ತದೆ. ಓಕೆ ಚೆನ್ನಾಗಿರ್ಬೋದು, ಟೇಸ್ಟ್ ನೋಡೋಲಾಗುತ್ತೆ. ಓಕೆ ಪ್ರಸನ್ನ ಮ್ಯಾಮ್ ಸಗದಾಗಿರುವಂತಹ ಮಟರ್ ಸಿಲೋನ್ ರೆಡಿ ಮಾಡಿಕೊಟ್ಟಿದ್ರೆ ಗಮ್ಮತ್ತಾಗಿ ಕಾಣ್ತಾ ಉಂಟು ಗ್ರೀನ್ ಆಗಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮಟರ್ ಸಿಲೋನ್ ತಯಾರಿಸುವ ವಿಧಾನ: ಮೊದಲಿಗೆ 4 ರಿಂದ 5 ಚಮಚ ಸಾಸಿವೆ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಜೀರಿಗೆ ಸಿಡಿಸಿ ಬಡೆ ಸೊಪ್ಪು, ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬಟಾಣಿ ಹಾಕಿ ಹುರಿಯುತ್ತಾ ಬೇಯಿಸಿ. ಇನ್ನೊಂದೆಡೆ ಕೊತ್ತಂಬರಿ ಸೊಪ್ಪು, 5 ರಿಂದ 6 ಎಸಳು ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆಲೂಗಡ್ಡೆ ಬೆಂದ ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ 5 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಮಟರ್ ಸಿಲೋನ್ ಚಪಾತಿ ರೋಟಿಯೊಂದಿಗೆ ಸವಿಯಲು ಬಲು ಚೆನ್ನ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಧನುರ್ಮಾಸದಲ್ಲಿ ಮಾಡುವಂತಹ ಮುದ್ಗಾನ್ನ ಫಸ್ಟಿಗೆ ಅದೇ ನೋಡುವ. ಓಕೆ ತಗೊಳ್ಳಿ ನೀವು ಕೂಡ. ಆ್ಯಕ್ಚುಲಿ ಇದೆಲ್ಲ ಬಿಸಿ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ಲ? ಓಕೆ ಗಮನ ಉಂಟು, ಟೇಸ್ಟ್ ಅಂತೂ ಸಾಕಾಗಿ ಉಂಟು. ಮುದ್ಗಾನ್ನ ಅಂತ ಹೇಳುವಾಗ ಆ ಅನ್ನದ ಪೀಸಸ್ ಕೂಡ ಹಾಗೆ ಪೆಪ್ಪರ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಿಸಿ ಇದ್ರೆ ಇನ್ನೂ ಗಮ್ಮತ್ತಾಗಿರುತ್ತೆ. ಚಳಿಗೆಲ್ಲ ನೋಡಿ ಬೆಳಿಗ್ಗೆ ಎದ್ದು ತಿಂದರೆ ಗಮ್ಮತ್ತಾಗಿರ್ಬೋದು. ನಾರ್ಮಲ್ ಆಗಿ ನಾವು ರೈಸ್ ಐಟಮ್ ಈ ಥರ ಎಲ್ಲ ತಿಂತೇವೆ, ಬಟ್ ಇದು ಈ ಥರ ಒಂದು ಈ ಥರ ಪ್ರಸಾದ ಥರ ಮಾಡಿ ಗಮ್ಮತ್ತಿರ್ಬೋದು. ಓಕೆ ಚೆನ್ನಾಗಿ ಬಂದಿದೆ ಮ್ಯಾಮ್. ಈಗ ಸ್ಪೆಷಲ್ ಆಗಿ ಮಟರ್ ಸಿಲೋನಿ. ಇದಂತೂ ಗಮ್ಮತ್ತುಂಟು. ಏನು ನಾವು ಹಸಿ ಬಟಾಣಿ ಹಾಕಿದ್ವಲ್ಲ, ಅದು ಹೆಸರಿಗೆ ತಕ್ಕಾಗೆ ಮಟರ್ ಸಿಲೋನ್ ಅಂತ ಹೇಳಿದಾಗೆ ಬಾಯಿಗೆ ಹಾಗೆ ಕಂಡುಕೊಂಡು ಸಿಗ್ತಾರಲ್ಲ ಹಾಗೆ. ಜೊತೆಗೆ ನೀವು ಅದಕ್ಕೆ ಏನು ಪೊಟ್ಯಾಟೊ ಕೂಡ ಹಾಕಿದ್ರೆ ಟೇಸ್ಟ್ ಅಂತೂ ಗಮ್ಮತ್ತ ಉಂಟು. ನೀರು ದೋಸೆಗೆಲ್ಲ ತಗೊಳ್ಬೋದಲ್ಲ, ತೆಳು ಮಾಡ್ಬೋದು. ಓಕೆ ಚೆನ್ನಾಗಿ ಆಗಿದೆ ಮ್ಯಾಮ್. 2 ಡಿಶ್ ಕೂಡ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಒಳ್ಳೆದಾಗಿದೆ. ನೋಡಿ ಈ ಧನುರ್ಮಾಸದಲ್ಲಿ ಸ್ಪೆಷಲ್ ಆಗಿ ಇವತ್ತಿನ ಏನು ಮುದ್ಗಾನ್ನ ಸ್ಪೆಷಲ್ ಅಂತ ಹೇಳ್ಬೋದಲ್ಲ. ಓಕೆ 2 ಅಡುಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಕ್ಸ್ ಅವರ ದಬಸ್ತಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ ಥ್ಯಾಂಕ್ ಯು ಮ್ಯಾಮ್. ಓಕೆ ಪ್ರಸನ್ನ ಮ್ಯಾಮ್ ಸಾಕಾಗುವಂತಹ ಧನುರ್ಮಾಸದಲ್ಲಿ ಮಾಡುವಂತಹ ಮುದ್ಗಾನ್ನ ಮತ್ತು ಸ್ಪೆಷಲ್ ಆಗಿ ಮಟರ್ ಸಿಲೋನಿ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿ ಏನಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.